ಮೊನ್ನೆ ನಡೆದಂತ ಮಂತ್ರಿಮಂಡಲ ಈ ಹಿಂದೆ ಸುಮಾರು 187 ಕೋಟಿ ವಾಲ್ಮೀಕಿ ನಿಗಮದ ಹಣವನ್ನು ಆಂಧ್ರ ಪ್ರದೇಶಕ್ಕೆ ಕಳಿಸಿ ತೆಲಂಗಾಣಕ್ಕೆಲ್ಲ ಕಳಿಸಿ ಅಲ್ಲಿಂದ ಆ ಹಣವನ್ನು ಡ್ರಾ ಮಾಡಿ ಕಾರುಗಳು ಬಂಗಾರಗಳು ಮತ್ತೆ ಆ ಹಣದಿಂದ ಚುನಾವಣೆ ನಡೆದಿದೆ ಅಂತೇಳಿ ಇಡಿಯವರು ನಡೆಸಿದಂತ ಸಂಶೋಧನೆಯಲ್ಲಿ ಉಲ್ಲೇಖವಾಗಿದೆ. ಈ ರೀತಿ ಆದ ಮೇಲೆ ಸದನದಲ್ಲಿ ಆ ಸಮಯದಲ್ಲಿ ಇದ್ದಂತ ಮಾನ್ಯ ಮಾಜಿ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಕೂಡ ಸದನದಲ್ಲಿ 187 ಕೋಟಿ ಅಲ್ಲ 87 ಕೋಟಿ ಹಣ ವರ್ಗಾವಣೆ ಆಗಿದೆ ಅಂತ ಒಪ್ಪಿದ್ರು. ಅಂತ ಸಚಿವರನ್ನ ಆ ಸಮಯದಲ್ಲಿ ನಮ್ಮೆಲ್ಲರ ಹೋರಾಟ ಮತ್ತು ರಾಜ್ಯದಲ್ಲಿರುವ ಎಸ್ಟಿ ಸಮಾಜದ ಎಲ್ಲ ಹೋರಾಟದಿಂದ ಅವರು ರೆಸಿಗ್ನೇಷನ್ ಕೊಡಬೇಕಾಯಿತು. ರಾಜೀನಾಮೆ ಕೊಟ್ಟಿದ ಮೇಲೆ ಇವತ್ತು ಎಸ್ಟಿ ಸಮಾಜದ ಹಣ, ನಿಗಮದ ಹಣ ಇವತ್ತು ಸಮಾಜಕ್ಕೆ ಏನೋ ಒಳ್ಳೇದು ಮಾಡಬಹುದು ಅಂತೇಳಿ ಬಹಳಷ್ಟು ಎಸ್ಟಿ ಸಮಾಜದ ರಾಜ್ಯದಲ್ಲೆಲ್ಲ ಸಮುದಾಯದವರು ನಿರೀಕ್ಷೆಯಲ್ಲಿದ್ರು. ಮತ್ತೆ ಅವ್ರನ್ನೇ ಮಂತ್ರಿ ಮಾಡೋದರ ಮೂಲಕ ಎಲ್ಲರಿಗೂ ಆಶ್ಚರ್ಯ ಆಗೋ ರೀತಿಯಿಂದ ಇವತ್ತು ಕಾಂಗ್ರೆಸ್ ಅವರಿಗೆ ನಾಗೇಂದ್ರ ಅವರಿಗೆ ಮಂತ್ರಿ ಮಾಡಲಿಕ್ಕೆ ಒಳಗಡೆ ನಡೆದಂತ ಪಿತೂರಿಯ ಏನೋ ಭಯ ಇತ್ತ ಅಥವಾ ಕೇಂದ್ರ ನಾಯಕರ ಒತ್ತಡ ಇತ್ತ ಗೊತ್ತಿಲ್ಲ. ಆ ಸಮಯದಲ್ಲಿ ಈಗಿನ ಮುಖ್ಯಮಂತ್ರಿಯಾದ ಶ್ರೀಮಾನ್ಯ ಡಿ.ಕೆ. ಶಿವಕುಮಾರ್ ಕೂಡ ಅಂದಿನ ಆ ಸದನದಲ್ಲಿ ಉಪಸ್ಥಿತರಿದ್ರು. ಯಾವ ರೀತಿ ಅವರು ಅಕ್ರಮವಾಗಿ ಹಣ ಕಳಿಸಿದ್ದು ಮತ್ತು ಅಮಾಯಕ ಅಧಿಕಾರಿ ಚಂದ್ರಶೇಖರ್ ಕೂಡ ಸುಸೈಡ್ ಮಾಡಿ ಸತ್ತಿದ್ದು ಎಲ್ಲ ಪ್ರಕರಣ ಅವರಿಗೆಲ್ಲ ಮಾಹಿತಿದ್ರು ಕೂಡ ಇವತ್ತು ಅವರಿಗೆ ಮತ್ತೆ ಮಂತ್ರಿ ಮಾಡೋ ಅನಿವಾರ್ಯತೆ ಅಂತದೇನು ಬಂತು ಅನ್ನೋದು ಕೂಡ ಗೊತ್ತಿಲ್ಲ. ಇವತ್ತು ಯಾವುದೇ ರೀತಿಯ ಕ್ಲೀನ್ ಶೀಟ್ ಇಲ್ಲ. ಇನ್ನು ಆ ಪ್ರಕರಣ ತನಿಖೆ ಹಂತದಲ್ಲಿ ಇರುವಾಗ ಕೂಡ ಮತ್ತೆ ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಇವತ್ತು ನಾನು ಶಾಸಕನಾಗಿ ಇವತ್ತು ಆ ಸಮಾಜದವರಿಗೆ ನಾನು ಗಂಗಾ ಕಿರಾಣಿ ಕೊಡ್ಬೇಕು, ಅವರಿಗೆ ಸ್ವಯಂ ಜೀವನ ನಡೆಸಲಿಕ್ಕೆ ಇವತ್ತು ಆ ಸಾರಥಿ ರೂಪದಲ್ಲಿ ಅವ್ರಿಗೆ ಗಾಡಿ ಕೊಡ್ಬೇಕು, ವೈಯಕ್ತಿಕ ಲೋನ್ಗಳು ಕೊಡ್ಬೇಕಂತಂದ್ರೆ ಇವತ್ತು ನನ್ನ ಹತ್ರ ಟಾರ್ಗೆಟ್ ಇದೆ. ಇವತ್ತು 2-3 ಗಂಗಾ ಕಿರಾಣಿ ಕೊಡ್ತಾರೆ, 2-3 ಕಾರ್ ಕೊಡ್ತಾರೆ, 4-5 ವೈಯಕ್ತಿಕ ಲೋನ್ಗಳು ಕೊಡ್ತಾರೆ. ಇವತ್ತು ಸುಮಾರು 187 ಕೋಟಿ ಹಣವನ್ನು ಆ ದುಡ್ಡು ರಿಟರ್ನ್ ಬಂತ ಇಲ್ಲ ಅಥವಾ ಆ ದುಡ್ಡಿಂದ ಯಾವ ಉದ್ದೇಶಕ್ಕಂತೇಳಿ ಇವರು ನಿಗಮದಲ್ಲಿ ಆ ದುಡ್ಡು ಇಟ್ಕೊಂಡಿದ್ರು, ಆ ಉದ್ದೇಶಗಳು ಈಡೇರುವುದು ಅಂತ ಕೂಡ ಇವರು ತನಿಖೆ ಹಂತದಲ್ಲಿ ಇರುವಾಗ ಕೂಡ ಇವರು ಮತ್ತೆ ಮಾನ್ಯ ಶ್ರೀ ನಾಗೇಂದ್ರ ಅವ್ರನ್ನ ಮತ್ತೊಮ್ಮೆ ಅವರ ಮಂತ್ರಿ ಮಾಡೋದ್ರ ಮೂಲಕ ಈ ಸರ್ಕಾರ ಯಾವ ದಿಕ್ಕಿನಲ್ಲಿ ಹೊರಟಿದೀವಿ ಅಂತೇಳಿ ಇವತ್ತು ತೋರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಈ ಸಮಾಜ, ಇವತ್ತು ಎಸ್ಸಿ ಸಮಾಜ ಬಹಳಷ್ಟು ಈ ಸರ್ಕಾರದ ಮೇಲೆ ನಿರೀಕ್ಷೆ ಇಟ್ಕೊಂಡು ಸುಮಾರು ಬಿಜೆಪಿ ಕೂಡ ಯಾರು ಗೆಲ್ಲಿಲ್ಲ. ಎಸ್ಸಿ ಸಮಾಜದವರು ಯಾರು ಒಬ್ರು ಅದು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದು ಬೆಳೆದ ಬಿಟ್ಟರೆ ಎಲ್ಲಾ ಎಸ್ಸಿ ಸಮಾಜದ ರಿಸರ್ವೇಶನ್ MLA-ಗಳು ಎಲ್ಲ ಕಾಂಗ್ರೆಸ್ ಅವರು ಆಯ್ಕೆ ಮಾಡಿ ಕಳಿಸಿದ ಮೇಲೆ ಎಂತ ದೊಡ್ಡ ಘೋರ ಅನ್ಯಾಯ ಆದರೂ ಕೂಡ ಇವತ್ತು ಈ ಸರ್ಕಾರ ಎಚ್ಚರಿಕೊಳ್ತಾ ಇಲ್ಲ. ಹಾಗಾಗಿ ನಾವು ನಾಳೆಯಿಂದ ಸದನ ಪ್ರಾರಂಭ ಆಗ್ತಾ ಇದೆ. ಎಲ್ಲಿವರೆಗೆ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡಿಸಲ್ಲ, ಎಲ್ಲಿವರೆಗೆ ಎಸ್ಸಿ ಸಮಾಜದವರು ನ್ಯಾಯ ಕೊಡಲ್ಲ, ಅಲ್ಲಿವರೆಗೆ ನಾವು ಮತ್ತು ಜೆಡಿಎಸ್ ಅವರು ಜೊತೆಯಲ್ಲಿ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದ್ರು ಎಚ್ಚೆತ್ತುಕೊಂಡು ರಾಜೀನಾಮೆ ತಗೊಳ್ಳಿಲ್ಲ ಅಂತಂದ್ರೆ ಜಿಲ್ಲೆಗಳಲ್ಲಿ ಕೂಡ ನಾವು DC ಆಫೀಸ್ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ, ಜೊತೆಯಲ್ಲಿ ಇವತ್ತು ಜಾರ್ಖಂಡ್ ಅಲ್ಲಿ ಬಹಳ ನಿರೀಕ್ಷೆ ಕೂಡ ಯಾರು ಮಾಡಿದ್ದಿಲ್ಲ. ಈ ರೀತಿಯ ಇವತ್ತು ಸಂವಿಧಾನವನ್ನು ಮುಟುಗುಗೊಳಿಸೋದರ ಕೆಲಸ ಆಗ್ತಾ ಇದೆ. ಅಲ್ಲಿ ಅವರ ಹಕ್ಕುಗಳು, ಅವರಿಗೆ ಉದ್ಯೋಗಗಳು ಕೇಳಲಿಕ್ಕೆ ಇವತ್ತು ಬೃಹತ್ ಪ್ರತಿಭಟನೆ ಮಾಡುವಂತಹ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರವಾಹ, ಸೇಲ್ ದಾಳಿಗಳು, ಆಮೇಲೆ ಆ ಜಲಬೆಳಕಿಗಳು ಹಾಕೋದ್ರ ಮೂಲಕ ಅವ್ರನ್ನ ಅಟ್ಟಾಡಿಸಿ ಹೊಡೆಯೋದ್ರ ಮೂಲಕ ಇವತ್ತು ಸಂವಿಧಾನದ ಕಗ್ಗೋಲೆ ಆಗಿದೆ ಅಂತೇಳಿ ಹೇಳಿ ಬಯಸ್ತಾ ಇದ್ದೀನಿ. ಇದಕ್ಕೆಲ್ಲ ಕಾಂಗ್ರೆಸ್ ಅವರ ಇವತ್ತು ಕಾಂಗ್ರೆಸ್ ಮತ್ತು
ಆ ಜೆಎಂಎಂ ಸರ್ಕಾರ ಮೈತ್ರಿಯಲ್ಲಿ ಇವತ್ತಿನ ಸರ್ಕಾರ ನಿಂತಲ್ಲ ಜಾರ್ಖಂಡ್ ಇವತ್ತು ಇವರಿಬ್ಬರು ಕುಟುಂಬದಿಂದ ಆ ಹೋರಾಟಗಾರರ ಮೇಲೆ ಇವತ್ತು ಹತ್ತಿಕ ಕೆಲಸವನ್ನು ಮಾಡ್ತಿದ್ದಾರೆ. ಮೊನ್ನೆ ನಡೆದಂತ ಜನರಲ್ ಮಂತರಲ್ಲಿ ಇವತ್ತು ನಾವು ಯುವಕರ ಪರವಾಗಿದ್ದೀವಿ ಅಂತೇಳಿ ತೋರಿಸುವ ನಾಟಕವನ್ನು ಮಾಡಿದ್ರು ಇವತ್ತು ಕಾಂಗ್ರೆಸ್ನ ಹಿರಿಯ ನಾಯಕರು. ಅದೇ ಯುವಕರು ಇವತ್ತು ಜಾರ್ಖಂಡ್ ಅವರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿದ್ರೆ ಆ ಹಕ್ಕುಗಳನ್ನೆಲ್ಲ ಹತ್ತಿಕ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇಡೀ ಭಾರತ ದೇಶದಲ್ಲಿ ಯುವಕರು ಯಾವ ರೀತಿ ಇವನ್ನ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಈ ಸುದ್ದಿಗೋಷ್ಠಿಯ ಮೂಲಕ ಅವರಿಗೆ ಎಚ್ಚರಿಸುತ್ತಾ ಕೂಡಲೇ ನಾಗೇಂದ್ರ ಅವರ ರಾಜೀನಾಮೆ ಅಂಗೀಕರಿಸಬೇಕು. ಆ ಸಮಾಜಕ್ಕೆ ನ್ಯಾಯ